ಎಲ್ರಿಗೂ ನಮಸ್ಕಾರ. ಈಗ ಕೆ ಎಸ್ ಮೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಆನ್ಸರ್ ರೈಟಿಂಗ್ ಹೇಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ಕೆಲವೊಂದು ಗೈಡ್ಲೈನ್ಸ್ ಹೇಳ್ತೀನಿ. ಸೊ ಬಹುಮುಖ್ಯವಾಗಿ ಇಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಕೆಲವೊಂದು ಪೂರ್ವಗ್ರಹ ಪೀಡಿತರಾಗಿರ್ತೀವಿ. ಆ ಪೂರ್ವಗ್ರಹ ಪೀಡಿತರ ನಾವು ಅದರಿಂದ ಹೊರಡೆ ಬರಬೇಕಾಗಿದೆ. ಏನಿದು ಪೂರ್ವಗ್ರಹ ಪೀಡಿತ, 10 ಮಾರ್ಕ್ಸ್ಗೆ ಹೇಗೆ ಬರಬೇಕು, 15 ಮಾರ್ಕ್ಸ್ಗೆ ಹೇಗೆ ಬರಬೇಕು ಅಂತೇಳಿ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಇಡ್ತಾ ಇದ್ದೀವಿ. ಸೊ ಈಗ ಇಲ್ಲಿ ಕಂಡು ಬರ್ತಕ್ಕಂಥದ್ದು 10 ಮಾರ್ಕರ್ ಕ್ವಶನ್. ಸೊ 10 ಅಂಕದ ಪ್ರಶ್ನೆ. 10 ಅಂಕದ ಪ್ರಶ್ನೆಗೆ 7 ನಿಮಿಷ ನಿಮಗೆ ಸಮಯ ಸಿಗುತ್ತೆ. 7 ನಿಮಿಷ ನಿಮಗೆ ಸಮಯ ಸಿಗುತ್ತೆ ಅಂದರೆ 1ನೇ ನಿಮಿಷಕ್ಕೆ ಸ್ಟಾರ್ಟ್ ಮಾಡಿದರೆ ನೀವೇನಾಗುತ್ತೆ 7 ಅಂದರೆ 8 ನಿಮಿಷಕ್ಕೆ ಕ್ಲೋಸ್ ಆಗಬೇಕಾಗುತ್ತೆ. ಸೊ ಇದು ಮತ್ತೆ 8 ನಿಮಿಷಕ್ಕೆ 7 ಕೂಡಿದರೆ 15 ನಿಮಿಷಕ್ಕೆ 2ನೇ ಪ್ರಶ್ನೆ ಆಗಬೇಕಾಗುತ್ತೆ. ಹೀಗೆ ಪ್ರತಿಯೊಂದು ಪ್ರಶ್ನೆಗಳನ್ನು ಸಹ ನಾವು ಸಮಯವನ್ನು ಇಟ್ಕೊಂಡು ಪೇಪರನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇಂಪಾರ್ಟೆಂಟ್ ವಿಚಾರ. ಏನು ಇಂಪಾರ್ಟೆಂಟ್ ವಿಚಾರ ಅಂತಂದರೆ, ಎಲ್ಲಿಯೂ ಸಹ KPSC ಅವರು ಅಥವಾ UPSC ಅವರು, ನನಗೆ ಯಾಕೆಂದರೆ ಎರಡೂ ಎಕ್ಸಾಮಲ್ಲಿ ಬರೆದ ಅನುಭವ ಇದೆ, ದೇ ಹ್ಯಾವ್ ನಾಟ್ ಟೋಲ್ಡ್ ವೆರಿ ಕ್ಲಿಯರ್ಲಿ ನೀವು ಇಂಟ್ರೊಡಕ್ಷನ್ ಬರಲೇಬೇಕು, ಕನ್ಕ್ಲೂಷನ್ ಇರಲೇಬೇಕಂತಿಲ್ಲ. ಸೊ ಅವರು ನಮ್ಮಿಂದ ಏನು ನಿರೀಕ್ಷೆ ಮಾಡೋದೇನಪ್ಪ ಅಂತಂದರೆ ಕಂಟೆಂಟ್. ಸೊ ಕಂಟೆಂಟನ್ನು ನಿರೀಕ್ಷೆ ಮಾಡ್ತಾರೆ. ನಮಗಿಲ್ಲಿ ಬೇಕಿರೋದು ಕಂಟೆಂಟು, ಅಷ್ಟು ಬಿಟ್ಟರೆ ಇನ್ನೇನು ಬೇಡ. ಸೊ ಭಾಳಷ್ಟು ಬರೋ ಇವ್ಯಾಲ್ಯೂಯೇಷನ್ ಮಾಡೋರು ಕನ್ಕ್ಲೂಷನ್ ಬರೆದಿಲ್ಲ ಅಂತಾರೆ. ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ರೈಟ್ ಕನ್ಕ್ಲೂಷನ್ ಫಾರ್ ಎವ್ರಿ ಕ್ವಶನ್ಸ್. ಗೊತ್ತಾಯ್ತಾ ನಿಮಗೆ? ಸೊ ಅದೆಲ್ಲ ಏನಾಗುತ್ತೆ, ಬರೀ ಆಶಾ ಇದೊಂಥರ ಕಲ್ಪನೆಯಲ್ಲಿ ಇರ್ತೀರ. ಆ ಕಲ್ಪನೆಯಿಂದ ಬಂದು ವಾಸ್ತವ ಲೋಕಕ್ಕೆ ಬನ್ನಿ ಎನ್ನುವುದು ನನ್ನ ಒಂದು ಬಯಕೆ. ಸೊ ಅದನ್ನು ನಾನು ಹೇಳ್ತೀನಿ. ಸೊ ಇಲ್ಲಿ ಒಂದು ಪ್ರಶ್ನೆ ಇದೆ, ಏನಪ್ಪ ಅಂತ ಇದ್ರು, ಪಂಚವಾರ್ಷಿಕ ಯೋಜನೆ ಸಿಲೆಬಸ್ಸಲ್ಲಿದೆ. ಪಂಚವಾರ್ಷಿಕ ಯೋಜನೆಗಳು ಏನು ಮಾಡಿದವು, ಗ್ರಾಮೀಣಾಭಿವೃದ್ಧಿಯನ್ನು ಹೇಗೆ ಸಾಧಿಸಿದವು ಅಂತ ಕ್ವಶನ್ ಇದೆ. ಪಂಚವಾರ್ಷಿಕ ಯೋಜನೆಗಳು ಗ್ರಾಮೀಣಾಭಿವೃದ್ಧಿ ಕ್ವಶನ್ ಇದು. ಸೊ ಪಂಚವಾರ್ಷಿಕ ಯೋಜನೆಗಳು ಗ್ರಾಮೀಣಾಭಿವೃದ್ಧಿಯಲ್ಲಿ ಯಾವ ಮಾದರಿಯ ಬದಲಾವಣೆಗಳನ್ನು ತಂದ ಪ್ರಶ್ನೆ ಇಷ್ಟೇ. ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಇರಬೇಕು. ನೆಕ್ಸ್ಟು ಇಲ್ಲಿ ನನಗೆ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಏನು ಬರ್ತೀನಿ, ರಷ್ಯಾದಿಂದ ಪ್ರೇರೇಪಣೆ ಪಡೆದು ತಂದಂತಹ ಪಂಚವಾರ್ಷಿಕ ಯೋಜನೆಗಳು ಉತ್ಪಾದನೆ ಹೆಚ್ಚಳ ಮತ್ತು ಸ್ವಾವಲಂಬನೆ ಸಾಧಿಸಲು ಗುರಿ ಹೊಂದಿದೆ. ಮುಗೀತು. ಸೊ 10 ಮಾರ್ಕರ್ ಪ್ರಶ್ನೆಗೆ ಇಂಟ್ರೊಡಕ್ಷನು ಕೇವಲ 2ರಿಂದ 3 ಲೈನ್ ಇರಲಿ, ಇಷ್ಟೇ. ಇದು ರೂಲ್ಸು. ಯಾಕೆ ಸರ್ ಇನ್ನು 5 ಲೈನ್ ಬರ್ತಾರೆ ಅಂತಂದರೆ, ನೀವು 5 ಲೈನ್ ಬರೆದ್ರೆ ಕಂಟೆಂಟ್ ಬರೋಕ್ಕೆ ಟೈಮ್ ಇರಲ್ಲ. ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕಂಟೆಂಟೇ ಒಂದು ಉತ್ತರದ ಆತ್ಮ ಇದ್ದಾಗೆ. ಈ ಉತ್ತರವನ್ನು ನೀವು ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಬೇಕು, ಹೆಚ್ಚು ಅಂಕ ಪಡ್ಕೋಬೇಕಂತಂದರೆ ಆತ್ಮದ ಕಡೆ ನಮ್ಮ ಗಮನ ಇರಬೇಕು, ಕಂಟೆಂಟ್ ಕಡೆ. ನೋಡಿ, ಅಂತರ್ಗತ ಬೆಳವಣಿಗೆ, ಇನ್ಕ್ಲೂಸಿವ್ ಡೆವಲಪ್ಮೆಂಟು ಮತ್ತು ಗ್ರಾಮೀಣ ಪ್ರದೇಶ, ಸೀದಾ ಪಾಯಿಂಟಿಗೆ ಬರಬೇಕು, ಸೀದಾ ಎಕ್ಸಾಕ್ಟ್ಲಿ ಡಿಮ್ಯಾಂಡ್ನ ಅರ್ಥ ಮಾಡಬೇಕು. ಇದು ಬೇಡಿಕೆ, ಇದು ಪ್ರಶ್ನೆಯ ಬೇಡಿಕೆ. ನೀವೇನಾದರೂ ಪಂಚವಾರ್ಷಿಕ ಯೋಜನೆಗಳು ಅವಾಗ ಆರಂಭ ಆಯಿತು, ಮೊದಲ ಪಂಚವಾರ್ಷಿಕ ಯೋಜನೆ ಅಲ್ಲಿಂದ ಶುರುವಾಯಿತು, ಇಲ್ಲಿಂದ ಶುರುವಾಯಿತು, ಇದರ ಅಧ್ಯಕ್ಷರು ಪ್ರಧಾನಮಂತ್ರಿ ಇರ್ತಾರೆ, ಅದರೆಲ್ಲ ಬರೆಯೋಕ್ಕೆ ಹೋಗಬಾರ್ದು, ಅದು ಅವಶ್ಯಕತೆ ಇಲ್ಲ. ಅಂತರ್ಗತ ಬೆಳವಣಿಗೆ ಗ್ರಾಮೀಣ ಪ್ರದೇಶದಲ್ಲಿ ಹೇಗೆ ಸಾಧಿಸಿತು ಪಂಚವಾರ್ಷಿಕ ಯೋಜನೆಗಳು. ಓಕೆ, ಇಲ್ಲಿ ನೋಡಿ, ಭೂ ಸುಧಾರಣೆಗಳು, ಜಮೀನ್ದಾರಿ ಪದ್ಧತಿ ರದ್ದು, ಭೂ ಹಿಡುವಳಿ ಮಿತಿ ಹೇರಿಕೆ, ಸಹಕಾರ ಬೇಸಾಯ, ಗೇಣಿದಾರರ ಭದ್ರತೆ. ನೀವು ಇಲ್ಲಿ ಏನಾಗುತ್ತೆ ಅಂದರೆ, ಕನ್ನಡ ಮಾಧ್ಯಮ ಸ್ಟೂಡೆಂಟ್ಸ್ಗಳು, ಕನ್ನಡ ಮಾಧ್ಯಮದವ್ರು ಏನು ಮಾಡ್ತಾರೆ ಅಂತಂದರೆ, ನೀವು ಹೆಚ್ಚು ಅಬ್ರಿವೇಷನ್ಸ್ ಸೇರಿಸ್ಬಾರ್ದು. ಮಾಡಲಾಯಿತು, ಹೋಗಲಾಯಿತು, ಬಂದಿತ್ತು, ಅವೆಲ್ಲವೂ ಮಾಡಬಾರ್ದು. ಜಸ್ಟ್ ಹಿಟ್ ದಿ ಪಾಯಿಂಟ್. ಸೊ ಹಿಟ್ ದಿ ಬುಲ್ಸೈ. ಏನಿದು, ಜಮೀನ್ದಾರಿ ಪದ್ಧತಿ ರದ್ದು, ಇಷ್ಟೇ. ಜಮೀನ್ದಾರಿ ಪದ್ಧತಿಯನ್ನು ರದ್ದು ಮಾಡಲಾಯಿತು. ಈ ಮಾಡಲಾಯಿತು, ಹೋಗಲಾಯಿತು ಅನ್ನೋದ್ರೆ ಬಿಟ್ಟುಬಿಡೋಕೆ. ಏನಕ್ಕೆ ಅಂತಂದರೆ, ನಮ್ಮ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮದವರಿಗೆ ಒಂದು ಶಾಪಗ್ರಸ್ತ ಒಂದು ನಾವು ಮಾಧ್ಯಮದವರು. ಏನಕ್ಕೆ ಅಂತಂದರೆ, ಇಲ್ಲಿ ವರ್ಡ್ಸ್ಗಳು ನಾವು ನಮ್ಮದು ಕರು ರೈಟಿಂಗ್ ಅಂದರೆ ಏನಾಗುತ್ತೆ, ಇಲ್ಲಿ ನಮ್ಮಲ್ಲಿ ಇಂಗ್ಲೀಷ್ ಥರ ಈ ಥರ ಬರಲ್ಲ. ಇಂಗ್ಲೀಷಲ್ಲಿ ಏನಾಗುತ್ತೆ, ಸ್ಪೀಡಾಗಿ ಬರ್ಕೊಂಡು ಹೋಗ್ತಾರೆ. ಕನ್ನಡ ಮಾಧ್ಯಮದವರು ಸ್ವಲ್ಪ ನಿಧಾನವಾಗಿ ಬರ್ಕೊಂಡು ಹೋಗ್ತಾರೆ. ನಿಧಾನವಾಗಿ, ಯಾಕಂದರೆ ನಮ್ಮ ಆ ಒಂದು ಲಿಪಿನೇ ಆ ಥರ ಇದೆಯಲ್ಲ. ಅವರು 200 ವರ್ಡ್ಗಳು ಬರೆದ್ರೆ ನಾವು 150 ವರ್ಡ್ ಬರ್ತೀವಿ. ಸೊ 50 ವರ್ಡ್ಸ್ ಎಕ್ಸ್ಟ್ರಾ ಯಾರು ಬರೀತಾರೆ, ಇಂಗ್ಲೀಷ್ ಮೀಡಿಯಮ್ ಎಡ್ಜ್ ಇರ್ತಾರೆ. ಈ 50 ವರ್ಡ್ಸಿಗೆ ಮಿನಿಮಮ್ 2 ಮಾರ್ಕ್ಸ್ ಬಂತಂದ್ರೂ ಸಹ ಅವ್ರು ಏನಾಗುತ್ತೆ, ಆಬ್ವಿಯಸ್ಲಿ ಕನ್ನಡ ಮಾಧ್ಯಮದವ್ರಿಗಿಂತ ಜಾಸ್ತಿ ಅಂಕಗಳು ತೆಗಿತಾರೆ. ಸೊ ಇಲ್ಲಿ ಕಂಟೆಂಟ್ ಅನ್ನೋದಕ್ಕಿಂತ ಅವ್ರು ಜಾಸ್ತಿ ಬರೀತಾರೆ, ಜಾಸ್ತಿ ಮಾರ್ಕ್ಸ್ ತೆಗಿತಾರೆ. ಅಷ್ಟು ಬಿಟ್ಟರೆ ಕಂಟೆಂಟು ಎರಡೂ ಕಡೆನೂ ಇರುತ್ತೆ. ನಾನು ಕನ್ನಡ ಮಾಧ್ಯಮದವ್ರು ಶ್ರೇಷ್ಠ, ಆಂಗ್ಲದವ್ರು ಕನಿಷ್ಠ ಅಂತ ಅನ್ನೋಕ್ಕಿಲ್ಲ. ಎರಡೂ ಮಾಧ್ಯಮದವರು ಶ್ರೇಷ್ಠವಾಗಿ ಓದಿರ್ತಾರೆ. ಆದರೆ ಒಂದು ಎಡ್ಜ್ ಇಂಗ್ಲೀಷ್ ಮಾಧ್ಯಮದವ್ರಿಗಿದೆ. ಏನಪ್ಪ ಅಂತಂದರೆ, ಅವ್ರ ಹ್ಯಾಂಡ್ ರೈಟಿಂಗ್ ತುಂಬ ಸ್ಪೀಡ್ ಇದೆ. ಸೊ ಈ ನಿಟ್ಟಿನಲ್ಲಿ ಅಂದರೆ ಈ ಒಂದು ಕನ್ನಡ ಮಾಧ್ಯಮದವ್ರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು KTL ಪ್ರಶ್ನೆ ಮಾಡ್ಬೋದು. ಸೊ ಇದಕ್ಕೊಂದು ಇದು ಮಾಡ್ಬೋದು, ನೋಡಿ ಈ ಥರ ಇದೆ ಅಂತ ಹೇಳ್ಬೋದು. ಆದ್ದರಿಂದ ನಾವು ಈಗ ಈ ವರ್ಡ್ಗಳಲ್ಲಿ ಮಿತಿ ಇರಬೇಕು. ಜಮೀನ್ದಾರಿ ಪದ್ಧತಿ ರದ್ದು, ಭೂ ಹಿಡುವಳಿ ಮಿತಿ ಹೇರಿಕೆ, ಸಹಕಾರ ಬೇಸಾಯ, ಗೇಣಿದಾರ ಭದ್ರತೆ. ಈ ಸುಧಾರಣೆಗಳ ಕಾರಣದಿಂದ 2 ಲಕ್ಷ ಹೆಕ್ಟೇರ್. ಸೊ ಇಲ್ಲಿ ಅಂಕಿ ಅಂಶಗಳು ಬರಬೇಕು, ಅಂಕಿ ಅಂಶಗಳು. ಸೊ ಅಂಕಿ ಅಂಶಗಳ ಬಳಕೆಯಿಂದ ನಮಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಸ್ವಯಂ ಉದ್ಯೋಗ, ಆಯಾಮ ಚೇಂಜ್. ಸೊ 3 ಆಯಾಮ, 3 ಡೈಮೆನ್ಷನ್ಸ್, 3 ಮಾರ್ಕ್ಸ್. ಸೊ ಹೆಚ್ಚು ಆಯಾಮಗಳು ಕೊಡಬೇಕು. ಸರ್ ಭೂ ಸುಧಾರಣೆಗಳ ಬಗ್ಗೆ ನಾನು ಒಂದು ಪೇಜ್ ಮಾತಾಡ್ಬೋದು, ಬೇಡ ನನಗೆ. ಸೊ ಭೂ ಸುಧಾರಣೆಗಳು ಬೇಡ ನನಗೆ. ಹೆಚ್ಚು ಆಯಾಮ, ಹೆಚ್ಚು ಅಂಕಗಳು, ಹೆಚ್ಚು ಆಯಾಮ, ಹೆಚ್ಚು ಅಂಕಗಳು.
ಜವಾಹರ್ ರೋಜ್ಗಾರ್ ಯೋಜನೆ ಸುಮಾರು 4 ಲಕ್ಷ ಯುವಕರಿಗೆ ಈ ಯೋಜನೆ ಕಾರಣದಿಂದ ಉದ್ಯೋಗ ಪಡೆದುಕೊಂಡರು. ರಸ್ತೆ ನಿರ್ಮಾಣ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಮುಖ್ಯಮಂತ್ರಿ ರಸ್ತೆ ಯೋಜನೆ. ಕರ್ನಾಟಕದಲ್ಲಿ ಶೌಚಾಲಯ ನಿರ್ಮಲ ಭಾರತ ಇದ್ದಿದ್ದು ಸ್ವಚ್ಛ ಭಾರತ ಐತಿ ಯೋಜನೆ, 5 ಕೋಟಿ ಶೌಚಾಲಯಗಳ ನಿರ್ಮಾಣ. ಕುಡಿಯುವ ನೀರು ಸಮುದಾಯ ಅಭಿವೃದ್ಧಿ ಯೋಜನೆ ಮೂಲಕ ಜಾರಿ. ನೀರಾವರಿ ಬೃಹತ್ ಅಣೆಕಟ್ಟೆಗಳು ಹಿರಾಕುಡ್, ಆಲಮಟ್ಟಿ. ಸೊ ಹಿರಾಕುಡ್ ಡ್ಯಾಮ್ದ ಅಂಡರ್ಸ್ಟುಡ್ ಇದು. ಹಿರಾಕುಡ್ ಅಣೆಕಟ್ಟು ಅಂತ ಮತ್ತೆ ಬರೆಯಂಗಿಲ್ಲ, ಆಲಮಟ್ಟಿ ಅಣೆಕಟ್ಟು ಅಂತ ಬರೆಯಂಗಿಲ್ಲ. ಈ ಅಣೆಕಟ್ಟು ಅಂತ ಬರೆದ್ರೆ ನಿಮಗೆ ವರ್ಡ್ಸ್ ಎಕ್ಸ್ಟ್ರಾ ವರ್ಡ್ಸ್ ಬಂದುಬಿಡ್ತವೆ. 2 ವರ್ಡ್ಸ್ ಎಕ್ಸ್ಟ್ರಾ ಆದರೆ ನಿಮ್ಗೆ ಟೈಮ್ ಇರಲ್ಲ. ಜಲಾಶಯನ ಅಭಿವೃದ್ಧಿ ಯೋಜನೆ 4 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ, ಇದು ಅಂಡರ್ಸ್ಟುಡ್. ಸೊ ಹೀಗೆ ನೀವೇನು ಮಾಡಬೇಕು, ಡೈರೆಕ್ಟ್ ಹಿಟ್ ಮಾಡ್ಕೊತ ಹೋಗಬೇಕಾಗುತ್ತೆ. ಆವಾಗ ಏನಾಗುತ್ತೆ, ಹೆಚ್ಚು ಮಾರ್ಕ್ಸನ್ನು ತೆಗೆಯುವಂಥ ಕ್ರಮ. ಸರ್ ಏನಾಗುತ್ತೆ ನೋಡಿ, ಈ ಪ್ರಶ್ನೆಗೆ 30 ಮಿನಿಟ್ಸ್ಗೂ ಬರಿಬೋದು, 1 ಅವರ್ಗೂ ಬರಿಬೋದು, ಒಂದು ದಿವಸನೂ ಬರಿಬೋದು. ಇದು ಆ ಥರ ಪ್ರಶ್ನೆ, ಇದು ತುಂಬ ಓಪನ್ ಎಂಡೆಡ್ ಪ್ರಶ್ನೆ. ಸೊ ನಮಗಿಲ್ಲಿ 7 ನಿಮಿಷದಲ್ಲಿ ಬರಿಬೇಕಲ್ಲ. 7 ನಿಮಿಷ ಅಂದರೆ ನಮಗೆ ಕರೆಕ್ಟಾಗಿ ಸಿಗೋದಂದರೆ 6 ನಿಮಿಷ 30 ಸೆಕೆಂಡ್. ಯಾಕಂದರೆ 30 ಸೆಕೆಂಡ್ ಕ್ವಶನ್ ಓದೋಕ್ಕೆ ಹೋಗುತ್ತೆ. ಓಕೆ, ಸೊ ಅದಕ್ಕೆ ಜಾಸ್ತಿ ಆಯಾಮಗಳನ್ನು ಹಾಕ್ಯಂತ ಹೋಗಬೇಕು. ತುಂಬ ಎಕ್ಸ್ಪ್ಲನೇಷನ್, ಕೀ ಪಾಯಿಂಟ್ಸ್ ಹಾಕ್ಯಂತ ಹೋಗಬೇಕು. ಕೀ ಪಾಯಿಂಟ್ಸ್ ಹಾಕ್ಯಂತ ಹೋದಂಗೆಲ್ಲ ನಿಮಗೆ ಹೆಚ್ಚು ಅಂಕಗಳು ಬರ್ತವೆ. ತದನಂತರದಲ್ಲಿ ಮಕ್ಕಳ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ICDS ಯೋಜನೆ, ಅಂಗನವಾಡಿ ಸ್ಥಾಪನೆ, ಮಧ್ಯಾಹ್ನದ ಬಿಸಿಯೂಟ, ಪೌಷ್ಟಿಕಾಂಶದ ಹೆಚ್ಚಳ, ಹಾಜರಾತಿ ಪ್ರಮಾಣ ಹೆಚ್ಚಳ, ಮಹಿಳೆಯರ ಅಭಿವೃದ್ಧಿ ಸಬಲ ಯೋಜನೆ, ಐರನ್ ಗುಳಿಗೆ ನೀಡುವುದು, ಜನನಿ ಶಿಶು ಸುರಕ್ಷಾ ಯೋಜನೆ, ಇದರ ಮೂಲಕ ತಾಯಿ ಮಗುವಿನ ಆರೈಕೆ, ಸ್ವಸಹಾಯ ಸಂಘಗಳು, ನಬಾರ್ಡ್ನಿಂದ ಸಾಲ, ರೈತ ಬಂಧು ಯೋಜನೆ, 9,000 ಕೋಟಿ ಹಣ ಉಳಿಕೆ, ಉದ್ಯಮಶೀಲತೆ, ಸಂಜೀವಿನಿ ಯೋಜನೆ. ಸೊ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ವಿವಿಧ ಆಯಾಮಗಳಾಗಿದೆ. ನೆಕ್ಸ್ಟ್ ನೋಡಿ, ನನಗೆ ಲಾಸ್ಟ್ ಪೇಜ್ ಎಂಡಿಗೆ ಬಂದ್ಬಿಟ್ಟು ಆಲ್ರೆಡಿ. ಅಂದರೆ 7 ಮಿನಿಟ್ಸಲ್ಲಿ ನಿಮಗೆ ಬರೆಯೋಕ್ಕಾಗೋದು ಕೇವಲ 2 ಪೇಜು, ಜಾಸ್ತಿ ಬರೆಯೋಕ್ಕೆ ಸಾಧ್ಯವಿಲ್ಲ. ಅದು ಈ ಥರ ಸ್ಪೇಸ್ ಇದ್ದಾಗ 2 ಪೇಜ್ ಆಗುತ್ತೆ. ನೀವು ತುಂಬ ಇಕ್ಕಟ್ಟಿನಲ್ಲಿ ಬರೆದಾಗ ತುಂಬ ತೊಂದರೆ ಆಗುತ್ತೆ. ನಾನೇನು ಮಾಡಿದೆ ಇಲ್ಲಿ ಅಂತಂದರೆ, ಸವಾಲುಗಳು ಅಂದರೆ ಏನಾಗುತ್ತೆ, ಸೋರಿಕೆ ಆಗುತ್ತೆ, ಹಣದ ದುರುಪಯೋಗ ಮತ್ತು ಕಡಿಮೆ ಬಳಕೆ, ಡಿಜಿಟಲ್ ಡಿವೈಡು, ಕೇಂದ್ರೀಕೃತ ಆಡಳಿತ, ಮಾನವ ಸಂಪನ್ಮೂಲದ ಕೊರತೆ. ಸರ್ ಕನ್ಕ್ಲೂಷನ್ ಇದಕ್ಕೆ ಬರೆದಿಲ್ಲಲ್ಲ ಅಂತಂದರೆ ಕನ್ಕ್ಲೂಷನ್ ಬರೆಯೋಕ್ಕಾಗಲ್ಲ. ಎಲ್ಲ ಪ್ರಶ್ನೆಗಳಿಗೂ ಕನ್ಕ್ಲೂಷನ್ ಈಸ್ ನಾಟ್ ಮ್ಯಾಂಡೇಟ್ರಿ. ಕನ್ಕ್ಲೂಷನ್ ಮ್ಯಾಂಡೇಟ್ರಿ ಮಾಡೋದು ಯಾರಪ್ಪ ಅಂತಂದರೆ ಮಾರುಕಟ್ಟೆಯಲ್ಲಿ ಅದು ಮ್ಯಾಂಡೇಟ್ರಿ ಮಾಡಿಬಿಟ್ಟಿದ್ದಾರೆ. ನಾವು ಮಾರ್ಕೆಟಲ್ಲಿ ಎಲ್ಲಾದರೂ ವ್ಯಾಲ್ಯೂಟ್ ಮಾಡಿಸ್ಕೊಳಕ್ಕೆ ಹೋದಾಗ ಅಲ್ಲಿ ಮ್ಯಾಂಡೇಟ್ರಿ ಆಗಿದ್ದಾರೆ. ಬಟ್ ಎಲ್ಲಿಯೂ ಅವ್ರು ಹೇಳಿಲ್ಲ, ಅಂದರೆ ನೀನು ಕನ್ಕ್ಲೂಷನ್ ಬರೆದ್ರೆ ಮಾತ್ರ ಜಾಸ್ತಿ ಮಾರ್ಕ್ಸು. ಈಗ ನೀವು KS ಅಧಿಕಾರಿ ಆಗಬೇಕು ಅನ್ನೋ ಪುಸ್ತಕದಲ್ಲಿ ನಾನು ಅಲ್ಲಿಂದ ನೋಡಿ ನಾನು ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಕೆಲವೊಂದು ಪ್ರಶ್ನೆಗಳಿಗೆ ಅವರು ಸಾಧಕರು ಇಂಟ್ರೊಡಕ್ಷನೇ ಬರೋದಿಲ್ಲ, ನೇರವಾಗಿ ಕಂಟೆಂಟಿಗೆ ಬಂದ್ಬಿಟ್ಟು ಅಂಥ ಪ್ರಶ್ನೆಗೆ ಅತ್ಯುತ್ತಮ ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಸೊ ನನ್ನ ಉದ್ದೇಶ ಏನಪ್ಪ ಅಂತಂದರೆ, ಯು ಶುಡ್ ಬ್ರಿಂಗ್ ಮೋರ್ ಕಂಟೆಂಟ್, ದೆನ್ ಯು ಕ್ಯಾನ್ ಗೆಟ್ ಎ ಮೋರ್ ಐಡಿಯಾ. ಓಕೆ, ಸೊ ತದನಂತರದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಎಸ್ಸೆ ಕ್ಲಾಸಸ್ ಕೇಳ್ತಾ ಇದ್ದಾರೆ. ಎಸ್ಸೆ ಕ್ಲಾಸಸ್ ಹೇಗೆ ಮಾಡಬೇಕಪ್ಪ ಅಂತಂದರೆ ನಾನು ಹೇಳಿದ್ದೀನಿ. ಸೊ ಈ ನಂಬರಿಗೆ ನೀವು ಕಾಲ್ ಮಾಡಿದಾಗ ಯೂಟ್ಯೂಬಲ್ಲಿ ಕ್ಲಾಸಸ್ ಇರುತ್ತವೆ. ಆಲ್ಮೋಸ್ಟ್ 15 to 18 ಅವರ್ಸ್ ಕ್ಲಾಸ್ ಇದೆ. ಓಕೆ, ಸೊ ನಿಮಗೆ ಇಮೇಲ್ ಕಳಿಸಿದರೆ ಇಮೇಲಿಗೆ ಕಳಿಸ್ತಾರೆ. ಇಟ್ ಈಸ್ ಎ ಪೇಯ್ಡ್ ಕೋರ್ಸ್, ಸೊ ನಥಿಂಗ್ ಶುಡ್ ಬಿ ಗಿವನ್ ಫ್ರೀ. ಇಫ್ ಯು ಗಿವನ್ ಫ್ರೀ, ಪೀಪಲ್ ವೋಂಟ್ ರೀಡ್. ಸೊ ನಾವೇನಾದರೂ ಉಚಿತವಾಗಿ ಕೊಟ್ಬಿಟ್ರೆ ಅದನ್ನು ಓದಲ್ಲ ಜನ. ಅದಕ್ಕೆ ಓದಬೇಕು ಅಂತಂದರೆ ದೇ ಹ್ಯಾವ್ ಟು ಪೇ. ಸೊ ಈಗ ಇದ್ರ ಉದ್ದೇಶ ಏನಪ್ಪ ಅಂದರೆ, ನಿಮ್ಮ ಭವಿಷ್ಯ ಈಗ ಸ್ಪೆಷಲಿ KS ಮೇನ್ಸ್ ಬರೆಯೋರು ಏನು ಮಾಡಬೇಕಾಗುತ್ತೆ ಅಂತಂದರೆ, ಚೆನ್ನಾಗಿ ಓದ್ಕೋಬೇಕು. ಎಸ್ಸೆ ಈಸ್ ಗೋಯಿಂಗ್ ಟು ಮೇಕ್ ಎ ರಿಮಾರ್ಕಬಲ್ ಚೇಂಜಸ್. ಓಕೆನಾ, ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನು KS ಮೇನ್ಸ್ ಮೆಟೀರಿಯಲ್ಸ್ ಬಗ್ಗೆ ಸಂಬಂಧಪಟ್ಟಾಗಿದ್ರೂ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದು 10 ಮಾರ್ಕರಿಗೆ ಇರ್ತಕ್ಕಂತಹ ಒಂದು ಅಂಶ. ನಿಮಗೆ ಏನೇ ಡೌಟ್ ಬಂದರೂ 10 ಮಾರ್ಕರ್ ಬಗ್ಗೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ತದನಂತರದಲ್ಲಿ ನಾಳಿನ ಕ್ಲಾಸಲ್ಲಿ 15 ಮಾರ್ಕರ್ಗೆ ಹೇಗೆ ಬರೀಬೇಕಂತ ಹೇಳ್ತೀನಿ, ಡಯಾಗ್ರಾಮ್ಸ್ ಹೇಗೆ ರೆಪ್ರೆಸೆಂಟೇಷನ್ ಮಾಡಬೇಕಂತ ಹೇಳ್ತೀನಿ. ಸೊ ನೀವು ಆನ್ಸರ್ ರೈಟಿಂಗ್, ಇಟ್ ಈಸ್ ಅಪ್ಲಿಕಬಲ್ ಫಾರ್ ಬೋತ್ ಇಂಗ್ಲೀಷ್ ಮೀಡಿಯಮ್ ಆ್ಯಂಡ್ ಕನ್ನಡ ಮೀಡಿಯಮ್. ಓಕೆನಾ, ಎನಿ ಡೌಟ್ಸ್, ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಪ್ಲೀಸ್ put your comment in the comment box. Thank you and we'll meet in the next session.